ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು VA ಹುದ್ದೆಯ ಎಕ್ಸಾಮ್ ಪ್ಯಾಟರ್ನ್ನ ಪೇಪರ್ 1 ಅಂದರೆ GKಯಲ್ಲಿರುವ ಸಿಲೆಬಸ್ಗಳ ಎಕ್ಸ್ಪರ್ಟ್ ಕ್ವಶನ್ ಸೀರೀಸ್ನ ಮಾಡ್ತಾ ಇದ್ವಿ. ಇದು ಎರಡನೇ ವಿಡಿಯೋ. ಮೊದಲನೇ ವಿಡಿಯೋ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದೆ. ಈ ಮೊದಲನೇ ವಿಡಿಯೋನ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕರ್ನಾಟಕ ಭೂಗೋಳಶಾಸ್ತ್ರದ ಬಗ್ಗೆ ತಿಳಿಯೋಣ. ವಿಲೇಜ್ ಅಕೌಂಟ್ ಎಕ್ಸಾಮ್ಗೂ ಕೂಡ ಗ್ರೂಪ್ ಸಿ ಸಿಲೆಬಸ್ನೇ ಕೊಟ್ಟಿದ್ದಾರೆ. ಸೊ ಜಿಯೋಗ್ರಫಿ ಮೇಲೆ, ಅದರಲ್ಲೂ ಕರ್ನಾಟಕ ಜಿಯೋಗ್ರಫಿ ಮೇಲೆ ತುಂಬಾ ಕ್ವಶನ್ ಬರ್ತವೆ. ಸೊ ಹಾಗಾಗಿ ಈ ವಿಡಿಯೋನ ಕೊನೆಗೂ ಸ್ಕಿಪ್ ಮಾಡಿದೆ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಕ್ವಶನ್ಗಳನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಕರ್ನಾಟಕವು ಉತ್ತರದಿಂದ ದಕ್ಷಿಣಕ್ಕೆ ಸುಮಾರು ಡ್ಯಾಶ್ ಕಿಲೋಮೀಟರ್ ವರೆಗೂ ಮತ್ತು ಪೂರ್ವದಿಂದ ಪಶ್ಚಿಮಕ್ಕೆ ಸುಮಾರು ಡ್ಯಾಶ್ ಕಿಲೋಮೀಟರ್ ವರೆಗೂ ವ್ಯಾಪಿಸಿದೆ. ಆಪ್ಷನ್ ಎ 740 ಮತ್ತು 425, ಆಪ್ಷನ್ ಬಿ 750 ಮತ್ತು 400, ಆಪ್ಷನ್ ಸಿ 770 ಮತ್ತು 480, ಆಪ್ಷನ್ ಡಿ 710 ಮತ್ತು 450. ನೋಡಿ, ಕರ್ನಾಟಕ ಉತ್ತರದಿಂದ ದಕ್ಷಿಣಕ್ಕೆ 750 ಕಿಲೋಮೀಟರ್ ಹಾಗೂ ಪೂರ್ವದಿಂದ ಪಶ್ಚಿಮಕ್ಕೆ 400 ಕಿಲೋಮೀಟರ್ ವರೆಗೂ ವ್ಯಾಪಿಸಿದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ. ಕರ್ನಾಟಕದ ವಿಸ್ತೀರ್ಣ. ಕರ್ನಾಟಕ ರಾಜ್ಯವು 1,91,791 ಚದುರ ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿದೆ. ಕರ್ನಾಟಕವು ಉತ್ತರದಿಂದ ದಕ್ಷಿಣಕ್ಕೆ 750 ಕಿಲೋಮೀಟರ್ ಹಾಗೂ ಪೂರ್ವದಿಂದ ಪಶ್ಚಿಮಕ್ಕೆ 400 ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿದೆ. ಕರ್ನಾಟಕವು 31 ಜಿಲ್ಲೆಗಳನ್ನು ಮತ್ತು 238 ತಾಲೂಕುಗಳನ್ನು ಹೊಂದಿದೆ. ಕರ್ನಾಟಕವು 6 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಅವುಗಳೆಂದರೆ ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ. ಕರ್ನಾಟಕದ ವಿಸ್ತೀರ್ಣದ ದೊಡ್ಡ ಜಿಲ್ಲೆ ಬೆಳಗಾವಿ ಹಾಗೂ ಅತ್ಯಂತ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ. ಈ ಪಾಯಿಂಟ್ಗಳನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಕರಾವಳಿ ಉದ್ದ. ಆಪ್ಷನ್ ಎ 320 ಕಿಲೋಮೀಟರ್, ಆಪ್ಷನ್ ಬಿ 325 ಕಿಲೋಮೀಟರ್, ಆಪ್ಷನ್ ಸಿ 321 ಕಿಲೋಮೀಟರ್, ಆಪ್ಷನ್ ಡಿ 330 ಕಿಲೋಮೀಟರ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ 320 ಕಿಲೋಮೀಟರ್. ನೋಡಿ, ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳಲ್ಲಿ ಕರಾವಳಿ ಕೂಡ ಒಂದಾಗಿದೆ. ಕರಾವಳಿಯ ಬಗ್ಗೆ ನೋಡೋದಾದರೆ, ಕರ್ನಾಟಕದ ಕರಾವಳಿ ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದಿಂದ ಕಾರವಾರದವರೆಗೂ 320 ಕಿಲೋಮೀಟರ್ ವ್ಯಾಪಿಸಿದೆ ಹಾಗೂ 13 ರಿಂದ 64 ಕಿಲೋಮೀಟರ್ ಅಗಲವಿದೆ. ಕರ್ನಾಟಕದಲ್ಲಿನ ಕರಾವಳಿ ತೀರವನ್ನು ಕರ್ನಾಟಕ ಕರಾವಳಿ ತೀರ, ಕೆನಡಾ ಅಥವಾ ರವೀಂದ್ರನಾಥ ಠ್ಯಾಕೂರ್ ತೀರ ಅಂತ ಕರೆಯುತ್ತಾರೆ. ನವಮಂಗಳೂರು ಬಂದರು ಕರ್ನಾಟಕದ ಅತಿದೊಡ್ಡ ಬಂದರಾಗಿದೆ. ಇದನ್ನು ಕರ್ನಾಟಕದ ಹೆಬ್ಬಾಗಿಲೆಂದು ಕರೆಯುತ್ತಾರೆ. ಕರಾವಳಿ ತೀರವನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆಗಳು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಕರ್ನಾಟಕದ ಬೀಚ್ಗಳು: ಮಂಗಳೂರು ಸಮೀಪದ ಸೋಮೇಶ್ವರ, ಉಳ್ಳಾಲ, ಪಣಂಬೂರು, ಉಡುಪಿಯ ಸಮೀಪದ ಮಲ್ಪೆ, ಹೊನ್ನಾವರ ಸಮೀಪದ ಮುರುಡೇಶ್ವರ ಮತ್ತು ಮರವಂತೆ ಹಾಗೂ ಗೋಕಾಕ್ ಸಮೀಪದ ಓಂ ಬೀಚ್. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಕೆಳಗಿನ ಶಿಖರಗಳನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಜೋಡಿಸಿ. ಮೊದಲನೇದು ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಬ್ರಹ್ಮಗಿರಿ, ಕೊಡಚಾದ್ರಿ, ಪುಷ್ಪಗಿರಿ. ನೋಡಿ, ಇವುಗಳಲ್ಲಿ ಎತ್ತರದಿಂದ ಇಳಿಕೆ ಕ್ರಮದಲ್ಲಿ ಜೋಡಿಸಬೇಕು. ನೋಡಿ, ಕರ್ನಾಟಕದ ಪ್ರಮುಖ ಶಿಖರಗಳು: ಮುಳ್ಳಯ್ಯನಗಿರಿ, ನಂತರ ಬಾಬಾ ಬುಡನ್ಗಿರಿ, ನಂತರ ಪುಷ್ಪಗಿರಿ, ನಂತರ ಬ್ರಹ್ಮಗಿರಿ, ನಂತರ ಕೊಡಚಾದ್ರಿ. ಸೊ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಸಿ. ನೋಡಿ, ಕರ್ನಾಟಕದ ಪ್ರಮುಖ ಶಿಖರಗಳು ಮತ್ತು ಅವುಗಳ ಜಿಲ್ಲೆಗಳು ಹಾಗೂ ಅದರ ಎತ್ತರವನ್ನು ಇಲ್ಲಿ ಕೊಟ್ಟಿದ್ದೀನಿ. ಇದನ್ನು ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಪಟ್ಟಿ 1ರಲ್ಲಿ ಕರ್ನಾಟಕದ ಜಲಪಾತಗಳು, ಪಟ್ಟಿ 2ರಲ್ಲಿ ಆ ಜಲಪಾತಕ್ಕೆ ಸಂಬಂಧಿಸಿದ ನದಿಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಹೊಂದಾಣಿಕೆಯನ್ನು ಮಾಡಬೇಕು. ಮೊದಲನೇದು ಮಾಗೋಡು ಜಲಪಾತ, ಬೇಡ್ತಿ ನದಿ, ಗೋಕಾಕ್ ಜಲಪಾತ, ಘಟಪ್ರಭಾ ನದಿ, ಉಂಚಳ್ಳಿ ಜಲಪಾತ, ಅಘನಾಶಿ ನದಿ, ಬಂಡಾಂಜೆ ಜಲಪಾತ, ನೇತ್ರಾವತಿ ನದಿ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ. ನೋಡಿ, ಕರ್ನಾಟಕದ ಪ್ರಮುಖ ಜಲಪಾತಗಳು, ಯಾವ ಜಲಪಾತ ಯಾವ ನದಿಗೆ ಸೃಷ್ಟಿಯಾಗಿದೆ ಹಾಗೂ ಯಾವ ಜಿಲ್ಲೆಯಲ್ಲಿದೆ ಅಂತ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾವುದು ಕೃಷ್ಣಾ ನದಿಯ ಉಪನದಿಯಲ್ಲ? ಆಪ್ಷನ್ ಎ ತುಂಗಭದ್ರಾ, ಆಪ್ಷನ್ ಬಿ ಮಲಪ್ರಭಾ, ಆಪ್ಷನ್ ಸಿ ಘಟಪ್ರಭಾ, ಆಪ್ಷನ್ ಡಿ ಅಮರಾವತಿ. ಕೃಷ್ಣಾ ನದಿಯ ಉಪನದಿ ಯಾವುದಲ್ಲ ಅಂತ ಕೇಳಿದರೆ, ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ಅಮರಾವತಿ.
ಈ ಅಮರಾವತಿ ಕಾವೇರಿ ನದಿಯ ಉಪನದಿಯಾಗಿದೆ, ಕೃಷ್ಣಾ ನದಿಯ ಉಪನದಿ ಅಲ್ಲ. ನೋಡಿ, ಕೃಷ್ಣಾ ನದಿಯ ಬಗ್ಗೆ ನೋಡೋದಾದರೆ, ಕೃಷ್ಣಾ ನದಿ ದಕ್ಷಿಣ ಭಾರತದ ಎರಡನೇ ಮುಖ್ಯ ನದಿ, ಕರ್ನಾಟಕದ ಅತಿ ಉದ್ದದ ನದಿ. ಇದರ ಉಗಮ ಸ್ಥಳ ಮಹಾರಾಷ್ಟ್ರದ ಮಹಾಬಲೇಶ್ವರ. ಇದರ ಒಟ್ಟು ಉದ್ದ 1400 ಕಿಲೋಮೀಟರ್. ಕರ್ನಾಟಕದಲ್ಲಿ ಹರಿಯುವ ಉದ್ದ 480 ಕಿಲೋಮೀಟರ್. ಕೃಷ್ಣಾ ನದಿ 3 ರಾಜ್ಯಗಳೊಂದಿಗೆ ಹಾದು ಹೋಗಿ ಬಂಗಾಳ ಕೊಲ್ಲಿಗೆ ಸೇರುತ್ತದೆ: ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್. ಕೃಷ್ಣಾ ನದಿಗಿರುವ ಕರ್ನಾಟಕದ ಉಪನದಿಗಳು ಭೀಮಾ ನದಿ, ತುಂಗಭದ್ರಾ ನದಿ, ಘಟಪ್ರಭಾ ನದಿ, ಮಲಪ್ರಭಾ ನದಿ. ತುಂಗಭದ್ರಾ ನದಿ ಕೃಷ್ಣಾ ನದಿಯ ಅತ್ಯಂತ ಉದ್ದವಾದ ಉಪನದಿಯಾಗಿದೆ. ಈ ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಶಿರಾಡಿ ಘಾಟ್ ಯಾವುದರ ನಡುವೆ ಸಂಪರ್ಕ ಕಲ್ಪಿಸುತ್ತದೆ? ಆಪ್ಷನ್ ಎ ಶಿವಮೊಗ್ಗ ಟು ಉಡುಪಿ, ಆಪ್ಷನ್ ಬಿ ಶಿವಮೊಗ್ಗ ಟು ಕುಂದಾಪುರ, ಆಪ್ಷನ್ ಸಿ ಮಂಗಳೂರು ಟು ಚಿಕ್ಕಮಗಳೂರು, ಆಪ್ಷನ್ ಡಿ ಹಾಸನ ಸಕಲೇಶಪುರ ಮಂಗಳೂರು. ನೋಡಿ, ಶಿರಾಡಿ ಘಾಟ್ ಹಾಸನ, ಸಕಲೇಶಪುರ ಮತ್ತು ಮಂಗಳೂರು ನಡುವೆ ಸಂಪರ್ಕನ ಕಲ್ಪಿಸುತ್ತದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ. ನೋಡಿ, ಕರ್ನಾಟಕದ ಪ್ರಮುಖ ಘಾಟ್ ಮಾರ್ಗಗಳು: ಚಾರ್ಮುಡಿ ಘಾಟ್ ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕ ಕಲ್ಪಿಸುತ್ತದೆ. ಶಿರಾಡಿ ಘಾಟ್ ಹಾಸನ, ಸಕಲೇಶಪುರ ಮತ್ತು ಮಂಗಳೂರು ನಡುವೆ ಸಂಪರ್ಕ ಕಲ್ಪಿಸುತ್ತದೆ. ಆಗುಂಬೆ ಘಾಟ್ ಶಿವಮೊಗ್ಗ ಮತ್ತು ಉಡುಪಿ ನಡುವೆ ಸಂಪರ್ಕ ಕಲ್ಪಿಸುತ್ತದೆ. ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ಕುಂದಾಪುರ. ಸಂಪಂಜೆ ಘಾಟ್ ಮಾನೆ ಮತ್ತು ಮೈಸೂರು. ದೇವಮನಿ ಘಾಟ್ ಕುಮಟಾ ಮತ್ತು ಶಿರಸಿ. ಬಿಸಿಲೆ ಘಾಟ್ ಹಾಸನ, ಸಕಲೇಶಪುರ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ. SDA ಮತ್ತು FDAಗಳಲ್ಲಿ ಈ ಘಾಟ್ಗಳ ಮೇಲೆ ತುಂಬ ಸಲ ಕ್ವಶನ್ನ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, 39 ಅಡಿ ಎತ್ತರದ ಗೊಮ್ಮಟೇಶ್ವರ ಮೂರ್ತಿ ಎಲ್ಲಿದೆ? ಆಪ್ಷನ್ ಎ ಧರ್ಮಸ್ಥಳ, ಆಪ್ಷನ್ ಬಿ ಶ್ರವಣಬೆಳಗೊಳ, ಆಪ್ಷನ್ ಸಿ ಕಾರ್ಕಳ, ಆಪ್ಷನ್ ಡಿ ಮೂಡುಬಿದಿರೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಧರ್ಮಸ್ಥಳ. ನೋಡಿ, ಕರ್ನಾಟಕದಲ್ಲಿ ಗೊಮ್ಮಟೇಶ್ವರ ಮೂರ್ತಿ. ಕರ್ನಾಟಕದಲ್ಲಿ 5 ಸ್ಥಳಗಳಲ್ಲಿ ಗೊಮ್ಮಟೇಶ್ವರ ಮೂರ್ತಿ ಇದೆ. ಅದರಲ್ಲಿ ಮೊದಲನೇದು ಶ್ರವಣಬೆಳಗೊಳ, ಹಾಸನ ಜಿಲ್ಲೆ, 58 ಅಡಿ ಎತ್ತರ. ನೆಕ್ಸ್ಟ್ ಎರಡನೇದು ಕಾರ್ಕಳ, ಉಡುಪಿ ಜಿಲ್ಲೆ, 42 ಅಡಿ ಎತ್ತರ. ನೆಕ್ಸ್ಟ್ ಮೂರನೇದು ಧರ್ಮಸ್ಥಳ, ದಕ್ಷಿಣ ಕನ್ನಡ, 39 ಅಡಿ ಎತ್ತರ. ನೆಕ್ಸ್ಟ್ ವೇಣೂರು, ದಕ್ಷಿಣ ಕನ್ನಡ ಜಿಲ್ಲೆ, 35 ಅಡಿ ಎತ್ತರ. ನೆಕ್ಸ್ಟ್ ಐದನೇದು ಗೊಮ್ಮಟಗಿರಿ, ಮೈಸೂರು, 20 ಅಡಿ ಎತ್ತರ. ನೋಡಿ, ಇದ್ರ ಮೇಲೆ ಯಾವ ಥರ ಕ್ವಶನ್ ಕೇಳ್ಬೋದು ಅಂದರೆ, ಕರ್ನಾಟಕದ ಗೊಮ್ಮಟೇಶ್ವರ ಮೂರ್ತಿ ಎತ್ತರಕ್ಕೆ ಅನುಗುಣವಾಗಿ ಹೊಂದಿಸಿ ಅಂತ ಕೇಳ್ತಾರೆ. ಆವಾಗ ನೀವು ಕರೆಕ್ಟಾಗಿ ಅಡಿಯೆಲ್ಲ ನೆನಪಿರಬೇಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಯಾವ ವಿಧದ ಮಣ್ಣು ಹೆಚ್ಚು ಪ್ರದೇಶವನ್ನು ಹೊಂದಿದೆ? ಆಪ್ಷನ್ ಎ ಮರಳು ಮಿಶ್ರಿತ ಕೆಂಪು ಮಣ್ಣು, ಆಪ್ಷನ್ ಬಿ ಕೆಂಪು ಮಣ್ಣು, ಆಪ್ಷನ್ ಸಿ ಮೆಕ್ಕಲು ಮಣ್ಣು, ಆಪ್ಷನ್ ಡಿ ಕಪ್ಪು ಮಣ್ಣು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಕೆಂಪು ಮಣ್ಣು. ನೋಡಿ, ಕೆಂಪು ಮಣ್ಣು ಗ್ರಾನೈಟ್, ಸೀಸಾ, ಶಿಲಾದ್ರವ್ಯಗಳಿಂದ ರೂಪುಗೊಂಡಿದೆ. ಈ ಮಣ್ಣು ಕಬ್ಬಿಣದ ಆಕ್ಸೈಡ್ ಹೊಂದಿರುವುದರಿಂದ ಕೆಂಪಾಗಿರುತ್ತೆ. ಈ ಮಣ್ಣು ಹೆಚ್ಚು ಹಗುರ ತೆಳು ಪದರವುಳ್ಳ ಮಣ್ಣಾಗಿರುವುದರಿಂದ ಫಲವತ್ತಾಗಿರುವುದಿಲ್ಲ. ಈ ಮಣ್ಣು ಹೆಚ್ಚಾಗಿ ದಕ್ಷಿಣ ಕರ್ನಾಟಕದ ಕಡೆ ಕಂಡುಬರುತ್ತೆ. ತುಮಕೂರು, ಬೆಂಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಚಾಮರಾಜನಗರ, ಮಂಡ್ಯ, ಮೈಸೂರು ಈ ಜಿಲ್ಲೆಗಳಲ್ಲಿ ಕೆಂಪು ಮಣ್ಣು ಕಂಡುಬರುತ್ತೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಂಡುಬರುವ ಮಣ್ಣು ಕೆಂಪು ಮಣ್ಣಾಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ರಾಷ್ಟ್ರೀಯ ಜಲಮಾರ್ಗವಲ್ಲ? ಆಪ್ಷನ್ ಎ ಘಟಪ್ರಭಾ, ಆಪ್ಷನ್ ಬಿ ಶರಾವತಿ, ಆಪ್ಷನ್ ಸಿ ಉದ್ಯಾವರ, ಆಪ್ಷನ್ ಡಿ ಹೇಮಾವತಿ. ಇದಕ್ಕೆ ಆನ್ಸರ್ನ ನೀವು ಕಮೆಂಟ್ ಮಾಡಿ. ಸರಿ ಆನ್ಸರ್ ಕೊಟ್ಟವ್ರಿಗೆ ನಾನು ರಿಪ್ಲೈ ಕೊಡ್ತೀನಿ. ಮತ್ತು ಯಾವುದೇ ಜಾಬ್ ನೋಟಿಫಿಕೇಷನ್ ಬಿಟ್ಟರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾವು ತಿಳಿಸ್ತೀವಿ. ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.